ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನೀವು ಯಾವ ಪಕ್ಷದವರಾಗಿ ಐ ಆಮ್ ನಾಟ್ ಬಿಲಾಂಗ್ಸ್ ಟು ಎನಿ ಪಾರ್ಟಿ. ನಾನು ಈ ಊರಿಗೆ ಸಿನಿಮಾ ಪ್ರಮೋಷನ್ ಬರೋಣ ಅಂತಿದ್ದೆ. ಮುಂದಿನ ವಾರ ಟ್ರೈಲರ್ ಲಾಂಚ್, ಎಲೆಕ್ಷನ್ ಮುಗಿದ ತಕ್ಷಣ ನಮ್ಮ ಸಿನಿಮಾ ಟ್ರೈಲರ್ ಲಾಂಚ್ ಪ್ರಮೋಷನ್ ಬರೋಣ ಅಂತ ಇತ್ತು. ಇಲ್ಲಿ ಸಾವಿರ ಮನೆಗೆ ಬರೋಂಗಾಯ್ತು. ತೀವ್ರ ನೋವಿಂದ ದುಃಖದಿಂದ ಬಂದಿದ್ದೀನಿ. ನನಗೆ ನಮ್ಮ ಜನ ಸೇಫ್ ಆಗಿರ್ಬೇಕು ಸರ್. ಇದು ನಮ್ಮ ದೇಶ. ನಿಮಗೆ ಅಂತ ಬಹಳಷ್ಟು ಒಂದು ಮಾತು ಹೇಳ್ತೀನಿ ಸರ್. ಇರೋದು ಒಂದು ದೇಶ. ಎಲ್ಲ ಪೊಲಿಟಿಷಿಯನ್ಸ್ ಎಲ್ಲ ಬಿಟ್ಟು ಒಂದು ಮಾತು ಹೇಳ್ತೀನಿ, ದಯವಿಟ್ಟು ಗಮನಿಸಿ. ಮೊಘಲ್ ಕಾಲದಿಂದನೂ ದೌರ್ಜನ್ಯ ನಡ್ಕೊಂಡ್ ಬಂದಿದೆ. ಬ್ರಿಟಿಷ್ ಇದ್ರು ಆಗ್ಲೂ ಎಲ್ಲ ಅಷ್ಟೆಲ್ಲ ಮಾಡಿದ್ರು, ಆಗ್ಲೂ ಏನೂ ಆಗಿಲ್ಲ. ಕೆಲವು ನಿಮ್ಮ ಸ್ಟೇಟ್ಮೆಂಟ್ಗಳು ನೋಡಿದ್ರೆ ಭಯ ಉಡುತ್ತೆ ಸರ್. ಅಟ್ಲೀಸ್ಟ್ ನಾವು ನಮ್ಮ ಸತ್ತ ನಂತರ ನನ್ನ ಮಕ್ಕಳು ಮೊಮ್ಮಕ್ಕಳು ನಮ್ಮ ಕುಟುಂಬ ಅಟ್ಲೀಸ್ಟ್ ಅವ್ರಿಗೆ ಇಂಥದ್ದೊಂದು ಧರ್ಮ ಇತ್ತು ಅಂತ ಉಳ್ಕೊಳ್ಳಿ ಬಿಡಿ. ಇಷ್ಟು ಅವ್ರಿಗೆ ತುಂಬ ಕಷ್ಟದ ಉಸಿರು ಕಟ್ಟುವಂಥ ವಾತಾವರಣ ಕ್ರಿಯೇಟ್ ಮಾಡಿ. ನೀವು ರಾಜಕೀಯ ಬಹಳಷ್ಟು ವಿಚಾರದಲ್ಲಿದೆ ಸರ್, ಮಾಡಿ ಸರ್. ಯಾವುದೂ ತಪ್ಪಲ್ಲ. ರಾಜಕೀಯ ಬದುಕಬೇಕು, ನೀವು ಮಾಡ್ತೀರಾ ಮಾಡಿ, ಎಲ್ಲರೂ ಮಾಡಿ. ಬಟ್ ಮಕ್ಕಳು ಪ್ರಾಣ ಹೋಗ್ತಾ ಇದೆ, ಓಲೈಕೆ ರಾಜಕಾರಣ ಯಾರು ಮಾಡಬೇಡಿ. ನಾನು ಯಾರನ್ನೂ ಹೆಸರು ಹೇಳಲ್ಲ, ಇದು ಯಾರ್ದಲ್ಲ. ಪ್ರಹ್ಲಾದ್ ಜೋಶಿ ಅವರು ಕೂಡ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನೀವು ಕಠಿಣ ಕಾನೂನನ್ನ ತಗೊಳ್ಳೋದಾದ್ರೆ ನೀವು ಮಿನಿಸ್ಟ್ರು ಮಾಡಿಟ್ಟಿದ್ದಾರೆ ಸರ್. ಸೆಂಟ್ರಲ್ ನಿಮ್ಮ ಕೈಲಿ ಅಧಿಕಾರ ಇತ್ತು ಸರ್, ಫುಲ್ ಮೆಜಾರಿಟಿ ಇತ್ತು, ಮಾಡ್ಬೋದಾಗಿತ್ತಲ್ವ ಸರ್. ಇಷ್ಟೆಲ್ಲ ಹೇಳ್ತೀರಿ, ನೀವು ಮಾಡಿದ್ರೆ ಸರ್ ನಮಗೆ ನೀವು ಬಹಳ ಇನ್ಸ್ಪಿರೇಷನ್ ಆಗ್ತಾ ಇದ್ರಿ ಸರ್. ಪ್ರಹ್ಲಾದ್ ಅವರು ಬಾಲ ಪ್ರಹ್ಲಾದ ಅಥವಾ ಭಕ್ತ ಪ್ರಹ್ಲಾದ ಅಲ್ಲ. ಹೇಳ್ತಾ ಇದ್ದೀನಿ, ದಯಮಾಡಿ ತಾವು ತಿಳ್ಕೊಳ್ಳಿ. ಶುಡ್ ಬಿ ನೀವು ಸಮಟೈಮ್ಸ್ ಉಗ್ರ ನರಸಿಂಹ ಆಗ್ಬೇಕಾದ್ರೆ ಕೆಲವು ಕಠಿಣ ನಿರ್ಧಾರಗಳು ಇಲ್ದರೆ ಇಲ್ಲಿನ ಹೆಣ್ಮಕ್ಳಿಗಿನ ಹಿಂಗೆ ಹೊಟ್ಟೋಗ್ತಾರೆ ಸರ್. ಎಲ್ಲ ಹೋದ್ಮೇಲೆ ಏನ್ ಮಾಡ್ತೀರಾ ಸರ್? ಇದನ್ನ ಅಟ್ಲ ಇನ್ನೊಂದು ಇಸ್ಲಾಮಾಬಾದೋ ಇನ್ನೊಂದು ಕೇರಳನೋ ಆಗ್ಬಾರ್ದು ಸರ್. ತಾಲಿಬಾನ್ ನಮ್ಮ ಕರ್ನಾಟಕ ಸರ್, ಒಂದು ದೇಶ ಇದೆ ಸರ್. 500, 600, ಸಾವಿರಾರು ವರ್ಷಗಳಿಂದ ನಮ್ಗೆ ಉಳಿಸ್ಕೊಟ್ಟಿದ್ದಾರೆ ಸರ್ ಈ ಧರ್ಮನ. ನಮ್ಮಪ್ಪ, ಅವರಪ್ಪ, ಅವ್ರ ತಾತ ಸಾವಿರಾರು ಜನರು ಬಲಿದಾನದಲ್ಲಿ ಉಳ್ಕೊಂಡಿದೆ ಸರ್. ರಾಜಕೀಯ ಕಾರಣಗಳಿಗೆ ಯಾರು ಎಲ್ಲಾ ಪಕ್ಷಕ್ಕೆ ಸೇರ್ಸಿ ಹೇಳ್ತಾ ಇದ್ದೀನಿ ಸರ್, ಒಬ್ರಿಗಲ್ಲ. ಆಮೇಲೆ ಒಬ್ರಿಗೆ ಅಂತ ಅನ್ಕೊಂಡ್ಬಿಡ್ಬೇಡಿ, ಎಲ್ಲಾ ಪಕ್ಷದವ್ರು ಸೇರ್ಸಿ ಹೇಳ್ತಾ ಇರೋದು. ಸಾವಿರಾರು ವರ್ಷದಿಂದ ನಮ್ಮಪ್ಪ ತಾತ ಬಲಿದಾನ ಕೊಟ್ಟು ಇವತ್ತು ಉಳಿಸ್ಕೊಟ್ಟಿದ್ದಾರೆ ಆ ಧರ್ಮ. ಅಂತಹ ಒಂದು ಧರ್ಮ ರಾಜಕೀಯ ಕಾರಣಗಳಿಗೆ ಇದಾಗಬಾರ್ದು ಸರ್. ನೀವು ರಾಜಕೀಯ ದಯವಿಟ್ಟು ಮಾಡಿ, ಇನ್ಯಾರು ಕೇಳಲ್ಲ. ನಮ್ಮ ಜನಗಳನ್ನ ನೋಯಿಸ್ಬೇಡಿ ಸರ್. ಹಿಂದೂಗಳನ್ನ ಭಾರತದಲ್ಲಿ ಬದುಕೋಗ್ಬಿಡಿ, ಅವರು ಬದುಕಿ, ನಾವು ಅವ್ರನ್ನ ದ್ವೇಷಿಸ್ತಾ ಇಲ್ಲ. ಆದ್ರೆ ಓಲೈಕೆ ಬೇಡ ಸರ್. ಇಟ್ಸ್ ಅ ಸಿನ್ಸಿಯರ್ ರಿಕ್ವೆಸ್ಟ್ ಆಗೇ ಇರ್ಲಿ ಸರ್. ರಿಕ್ವೆಸ್ಟ್ ಇನ್ನೊಂದು ರೂಪ ಆಗ್ಬಾರ್ದು ಸರ್. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನೀವು ಯಾವ ಪಕ್ಷದವರಾಗಿ ಐ ಆಮ್ ನಾಟ್ ಬಿಲಾಂಗ್ಸ್ ಟು ಎನಿ ಪಾರ್ಟಿ. ನಾನು ಈ ಊರಿಗೆ ಸಿನಿಮಾ ಪ್ರಮೋಷನ್ ಬರೋಣ ಅಂತಿದ್ದೆ. ಮುಂದಿನ ವಾರ ಟ್ರೈಲರ್ ಲಾಂಚ್, ಎಲೆಕ್ಷನ್ ಮುಗಿದ ತಕ್ಷಣ ನಮ್ಮ ಸಿನಿಮಾ ಟ್ರೈಲರ್ ಲಾಂಚ್ ಪ್ರಮೋಷನ್ ಬರೋಣ ಅಂತ ಇತ್ತು. ಇಲ್ಲಿ ಸಾವಿರ ಮನೆಗೆ ಬರೋಂಗಾಯ್ತು. ತೀವ್ರ ನೋವಿಂದ ದುಃಖದಿಂದ ಬಂದಿದ್ದೀನಿ. ನನಗೆ ನಮ್ಮ ಜನ ಸೇಫ್ ಆಗಿರ್ಬೇಕು ಸರ್. ಇದು ನಮ್ಮ ದೇಶ. ನಿಮಗೆ ಅಂತ ಬಹಳಷ್ಟು ಒಂದು ಮಾತು ಹೇಳ್ತೀನಿ ಸರ್. ಇರೋದು ಒಂದು ದೇಶ. ಎಲ್ಲ ಪೊಲಿಟಿಷಿಯನ್ಸ್ ಎಲ್ಲ ಬಿಟ್ಟು ಒಂದು ಮಾತು ಹೇಳ್ತೀನಿ, ದಯವಿಟ್ಟು ಗಮನಿಸಿ. ಮೊಘಲ್ ಕಾಲದಿಂದನೂ ದೌರ್ಜನ್ಯ ನಡ್ಕೊಂಡ್ ಬಂದಿದೆ. ಬ್ರಿಟಿಷ್ ಇದ್ರು ಆಗ್ಲೂ ಎಲ್ಲ ಅಷ್ಟೆಲ್ಲ ಮಾಡಿದ್ರು, ಆಗ್ಲೂ ಏನೂ ಆಗಿಲ್ಲ. ಕೆಲವು ನಿಮ್ಮ ಸ್ಟೇಟ್ಮೆಂಟ್ಗಳು ನೋಡಿದ್ರೆ ಭಯ ಉಡುತ್ತೆ ಸರ್. ಅಟ್ಲೀಸ್ಟ್ ನಾವು ನಮ್ಮ ಸತ್ತ ನಂತರ ನನ್ನ ಮಕ್ಕಳು ಮೊಮ್ಮಕ್ಕಳು ನಮ್ಮ ಕುಟುಂಬ ಅಟ್ಲೀಸ್ಟ್ ಅವ್ರಿಗೆ ಇಂಥದ್ದೊಂದು ಧರ್ಮ ಇತ್ತು ಅಂತ ಉಳ್ಕೊಳ್ಳಿ ಬಿಡಿ. ಇಷ್ಟು ಅವ್ರಿಗೆ ತುಂಬ ಕಷ್ಟದ ಉಸಿರು ಕಟ್ಟುವಂಥ ವಾತಾವರಣ ಕ್ರಿಯೇಟ್ ಮಾಡಿ. ನೀವು ರಾಜಕೀಯ ಬಹಳಷ್ಟು ವಿಚಾರದಲ್ಲಿದೆ ಸರ್, ಮಾಡಿ ಸರ್. ಯಾವುದೂ ತಪ್ಪಲ್ಲ. ರಾಜಕೀಯ ಬದುಕಬೇಕು, ನೀವು ಮಾಡ್ತೀರಾ ಮಾಡಿ, ಎಲ್ಲರೂ ಮಾಡಿ. ಬಟ್ ಮಕ್ಕಳು ಪ್ರಾಣ ಹೋಗ್ತಾ ಇದೆ, ಓಲೈಕೆ ರಾಜಕಾರಣ ಯಾರು ಮಾಡಬೇಡಿ. ನಾನು ಯಾರನ್ನೂ ಹೆಸರು ಹೇಳಲ್ಲ, ಇದು ಯಾರ್ದಲ್ಲ. ಪ್ರಹ್ಲಾದ್ ಜೋಶಿ ಅವರು ಕೂಡ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನೀವು ಕಠಿಣ ಕಾನೂನನ್ನ ತಗೊಳ್ಳೋದಾದ್ರೆ ನೀವು ಮಿನಿಸ್ಟ್ರು ಮಾಡಿಟ್ಟಿದ್ದಾರೆ ಸರ್. ಸೆಂಟ್ರಲ್ ನಿಮ್ಮ ಕೈಲಿ ಅಧಿಕಾರ ಇತ್ತು ಸರ್, ಫುಲ್ ಮೆಜಾರಿಟಿ ಇತ್ತು, ಮಾಡ್ಬೋದಾಗಿತ್ತಲ್ವ ಸರ್. ಇಷ್ಟೆಲ್ಲ ಹೇಳ್ತೀರಿ, ನೀವು ಮಾಡಿದ್ರೆ ಸರ್ ನಮಗೆ ನೀವು ಬಹಳ ಇನ್ಸ್ಪಿರೇಷನ್ ಆಗ್ತಾ ಇದ್ರಿ ಸರ್. ಪ್ರಹ್ಲಾದ್ ಅವರು ಬಾಲ ಪ್ರಹ್ಲಾದ ಅಥವಾ ಭಕ್ತ ಪ್ರಹ್ಲಾದ ಅಲ್ಲ. ಹೇಳ್ತಾ ಇದ್ದೀನಿ, ದಯಮಾಡಿ ತಾವು ತಿಳ್ಕೊಳ್ಳಿ. ಶುಡ್ ಬಿ ನೀವು ಸಮಟೈಮ್ಸ್ ಉಗ್ರ ನರಸಿಂಹ ಆಗ್ಬೇಕಾದ್ರೆ ಕೆಲವು ಕಠಿಣ ನಿರ್ಧಾರಗಳು ಇಲ್ದರೆ ಇಲ್ಲಿನ ಹೆಣ್ಮಕ್ಳಿಗಿನ ಹಿಂಗೆ ಹೊಟ್ಟೋಗ್ತಾರೆ ಸರ್. ಎಲ್ಲ ಹೋದ್ಮೇಲೆ ಏನ್ ಮಾಡ್ತೀರಾ ಸರ್? ಇದನ್ನ ಅಟ್ಲ ಇನ್ನೊಂದು ಇಸ್ಲಾಮಾಬಾದೋ ಇನ್ನೊಂದು ಕೇರಳನೋ ಆಗ್ಬಾರ್ದು ಸರ್. ತಾಲಿಬಾನ್ ನಮ್ಮ ಕರ್ನಾಟಕ ಸರ್, ಒಂದು ದೇಶ ಇದೆ ಸರ್. 500, 600, ಸಾವಿರಾರು ವರ್ಷಗಳಿಂದ ನಮ್ಗೆ ಉಳಿಸ್ಕೊಟ್ಟಿದ್ದಾರೆ ಸರ್ ಈ ಧರ್ಮನ. ನಮ್ಮಪ್ಪ, ಅವರಪ್ಪ, ಅವ್ರ ತಾತ ಸಾವಿರಾರು ಜನರು ಬಲಿದಾನದಲ್ಲಿ ಉಳ್ಕೊಂಡಿದೆ ಸರ್. ರಾಜಕೀಯ ಕಾರಣಗಳಿಗೆ ಯಾರು ಎಲ್ಲಾ ಪಕ್ಷಕ್ಕೆ ಸೇರ್ಸಿ ಹೇಳ್ತಾ ಇದ್ದೀನಿ ಸರ್, ಒಬ್ರಿಗಲ್ಲ. ಆಮೇಲೆ ಒಬ್ರಿಗೆ ಅಂತ ಅನ್ಕೊಂಡ್ಬಿಡ್ಬೇಡಿ, ಎಲ್ಲಾ ಪಕ್ಷದವ್ರು ಸೇರ್ಸಿ ಹೇಳ್ತಾ ಇರೋದು. ಸಾವಿರಾರು ವರ್ಷದಿಂದ ನಮ್ಮಪ್ಪ ತಾತ ಬಲಿದಾನ ಕೊಟ್ಟು ಇವತ್ತು ಉಳಿಸ್ಕೊಟ್ಟಿದ್ದಾರೆ ಆ ಧರ್ಮ. ಅಂತಹ ಒಂದು ಧರ್ಮ
ರಾಜಕೀಯ ಕಾರಣಗಳಿಗೆ ಇದಾಗಬಾರ್ದು ಸರ್. ನೀವು ರಾಜಕೀಯ ದಯವಿಟ್ಟು ಮಾಡಿ, ಇನ್ಯಾರು ಕೇಳಲ್ಲ. ನಮ್ಮ ಜನಗಳನ್ನ ನೋಯಿಸ್ಬೇಡಿ ಸರ್. ಹಿಂದೂಗಳನ್ನ ಭಾರತದಲ್ಲಿ ಬದುಕೋಗ್ಬಿಡಿ, ಅವರು ಬದುಕಿ, ನಾವು ಅವ್ರನ್ನ ದ್ವೇಷಿಸ್ತಾ ಇಲ್ಲ. ಆದ್ರೆ ಓಲೈಕೆ ಬೇಡ ಸರ್. ಇಟ್ಸ್ ಅ ಸಿನ್ಸಿಯರ್ ರಿಕ್ವೆಸ್ಟ್ ಆಗೇ ಇರಲಿ ಸರ್. ರಿಕ್ವೆಸ್ಟ್ ಇನ್ನೊಂದು ರೂಪ ಆಗಬಾರ್ದು ಸರ್. ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.